ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಕುರಿತು ಡೈಲಿ ಅಪ್ಡೇಟ್ ನ ಕೊಡ್ತಾ ಇದ್ದೀವಿ. ಇವತ್ತಿನ ಬೆಳವಣಿಗೆ ನೋಡೋಣ. ಒಂದು ಮೈನ್ ಥಿಂಗ್, ಒಂದು ಸಚಿವ ಸಂಪುಟ ಸಭೆ ಇದೆ. ಶಿಕ್ಷಕರ ನೇಮಕಾತಿ ವೆರಿ ವೆರಿ ಇಂಪಾರ್ಟೆಂಟ್ ಸೇರಿ ಎಲ್ಲ ನೇಮಕಾತಿ ಕುರಿತು ಒಂದು ತೀರ್ಮಾನ ಬರುವ ಸಾಧ್ಯತೆ ಕೂಡ ಇದೆ. ಇವತ್ತು ನಮಗೊಂದು ಬೇಸ್ ಐಡಿಯಾ ಕೂಡ ಬರುತ್ತೆ. ಇದು ಇಲ್ಲಿಗೆ ಮುಗಿಯುತ್ತದೆ, ಲೈಕ್ ನೇಮಕಾತಿ ಶುರು ಆಗುತ್ತೆ ಅಥವಾ ಮತ್ತೆ ನೆಪ ಓಡಿ ಮುಂದೂಡಿಕೆ ಕೂಡ ಮಾಡ್ತಾರೆ ಅನ್ನೋದು ಮೈನ್ ಥಿಂಗ್ ಇವತ್ತು ಡಿಸೈಡ್ ಕೂಡ ಆಗುತ್ತೆ. ಪ್ಲಸ್ ನಿಮಗೆ ಯಾವಾಗ ಶುರು ಆಗ್ಬೋದು ಅದು ಕೂಡ ಕ್ಲಾರಿಟಿ ಕೂಡ ಸಿಗುತ್ತೆ. ಸಚಿವ ಸಂಪುಟ ಸಭೆ ಕೂಡ ಇದೆ. ಒಳ ಮೀಸಲಾತಿ ಕುರಿತು ಗೊಂದಲ ಇರೋ ಕಾರಣ ಅದನ್ನ ತೀರ್ಮಾನ ಮಾಡ್ತಾರೆ. ಪ್ಲಸ್ ಇಲ್ಲಿ ಉದ್ಯೋಗಾಕಾಂಕ್ಷಿಗಳು ಕೂಡ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ರು, ಲೈಕ್ ನೇಮಕಾತಿ ಆಗ್ಬೇಕು ಅಂತ ಸಾಕಷ್ಟು ಉದ್ಯೋಗಾಕಾಂಕ್ಷಿಗಳು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ರು. ಬಟ್ ಹೈಕೋರ್ಟ್ ಚೇಂಬರ್ ಹಾಕಿದೆ. ಲೈಕ್ ಏನಾಗುತ್ತೆ ಅಂದ್ರೆ ಬೇಕಾಬಿಟ್ಟಿ ಎಫ್ಐಆರ್ ಕೂಡ ಆಗ್ತಾ ಇದಾರೆ. ಲೈಕ್ ಅದಕ್ಕೆ ತಡೆ ನೀಡಿದೆ. ಬರೋಬ್ಬರಿ 4 ಜನ ಮೇಲೆ ಎಫ್ಐಆರ್ ಹಾಕಿದ್ರಂತೆ. ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಸರ್ ಸೇರಿ 4 ಜನ ಮೇಲೆ ಎಫ್ಐಆರ್ ಕೂಡ ಹಾಕಿದ್ದಾರೆ. ಪೊಲೀಸರನ್ನ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಲೈಕ್ ಹೈಕೋರ್ಟ್ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಫ್ಐಆರ್ ಗೆ ತಡೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ಲಸ್ ಎಲ್ಲರೂ ಕೂಡ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಇವತ್ತು ಮೇನ್ ದಿನಾಂಕ ಆಗಿರುತ್ತೆ. ಇಂದು ನಿಮಗೆ ಏನು ಒಳ ಮೀಸಲಾತಿ ಅಂತ ಹೇಳ್ಕೊಂಡು ಅದೇ ರೀಸನ್ ಹೇಳ್ಕೊಂಡು ನಮಗೆ ನೇಮಕಾತಿಯನ್ನ ಪದೇ ಲೇಟ್ ನ ಕೂಡ ಮಾಡ್ತಾ ಇದ್ದಾರೆ. ಅದ್ರದ್ದು ಇವತ್ತು ಮೈನ್ ಡಿಸೈಡ್ ಕೂಡ ಆಗುತ್ತೆ, ಏನೆಲ್ಲ ಬೆಳವಣಿಗೆ ನಡೀತದೆ, ಏನೆಲ್ಲ ಆಗ್ಬೋದು ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋ ನಾವು ನಿಮಗೆ ಡೈಲಿ ಅಪ್ಡೇಟ್ ನ ಕೊಡ್ತೀವಿ. ಥ್ಯಾಂಕ್ ಯು.